ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ಬಿಗ್ ಜಿ ಟಿವಿಯ ವೀಕ್ಷಕರೇ, ಚೈತನ್ಯ ವಾಕ್ಯ ಎಂಬ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿರಿ, ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಈ ವಾಕ್ಯದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವ. ಸ್ತೋತ್ರ ಸ್ವಾಮಿ, ತಂದೆಯಾದ ದೇವರೇ, ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈಗಲೂ ಕರ್ತನೆ, ಚೈತನ್ಯ ವಾಕ್ಯ ಎಂಬ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಸಂಗಡ ನೀವು ಮಾತನಾಡ್ರಿ, ಪ್ರತಿಯೊಬ್ಬರನ್ನ ಬಲಪಡಿಸ್ರಿ ಸ್ವಾಮಿ. ಅವರ ಕಷ್ಟಗಳಿಗೆ ದೇವರ, ಅವರ ಸಮಸ್ಯೆಗಳಿಗೆ, ಅವರ ಆತ್ಮಿಕ ಜೀವಿತ ಬೆಳವಣಿಗೆಗೆ ಬೇಕಾದ ಎಲ್ಲ ನಿನ್ನ ಸತ್ಯವೇದದಿಂದ ಅವರನ್ನು ಉತ್ತೇಜಿಸಿರಿ, ಅವರೆಲ್ಲರನ್ನ ಬಲಪಡಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವರ ವಾಕ್ಯ ನಮ್ಮನ್ನು ಬಲಪಡಿಸಿ ನಾವು ನಡೆಯಬೇಕಾದ ಮಾರ್ಗಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳುವ ಕರ್ತನು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ಹೀಗೆ ಹೇಳ್ತದೆ: ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ನಾಳಿನ ದಿನವು ತನ್ನದನ್ನು ತಾನೇ ನೋಡಿಕೊಳ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ನಾಳಿನ ವಿಷಯವಾಗಿ ನೀವು ಚಿಂತಿಸಬೇಡ್ರಿ, ನಾಳೆಯ ದಿನವನ್ನು ನಾಳೆ ಅದು ಚಿಂತಿಸಿ ನಿಮಗೆ ಏನು ಬೇಕಾದನ್ನು ದೇವರು ಕೊಡ್ತಾನೆ ಎಂಬುದಾಗಿ ಹೇಳ್ತದೆ. ಆದರೆ ದೇವರ ವಾಕ್ಯ ಪ್ರಾಮುಖ್ಯವಾಗಿ ಒಂದು ಸಂಗತಿಯನ್ನು ಮಾತನಾಡುವಂಥದ್ದು, ಮೊದಲು ದೇವರ ರಾಜ್ಯ ಎಂಬುದಾಗಿ. ಮೊದಲು ಎಂಬುದಾಗಿ ದೇವರ ವಾಕ್ಯ ನಮಗೆ 6ನೇ ಅಧ್ಯಾಯ 33ನೇ ವಾಕ್ಯದ ಪ್ರಾರಂಭದಲ್ಲೇ ಸತ್ಯವೇದ ನಮಗೆ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ. ಮೊದಲು ಅಂತ ಹೇಳುವಂಥದ್ದು ದೇವರಿಗೆ ಪ್ರಾಮುಖ್ಯತೆಯನ್ನು ತರುವಂಥದ್ದು. ಮೊದಲು ಎಂಬುದಾಗಿ ನಾವು ನೋಡುವಾಗ ದೇವರಿಗೆ ತುಂಬ ಹತ್ತಿರವಾದಂಥದ್ದು. ಮೊದಲು ಎಂಬುದಾಗಿ ಹೇಳುವಾಗ ದೇವರು ಪ್ರತಿಯೊಂದರ ವಿಷಯದಲ್ಲೂ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ. ಅದರಿಂದ ಸತ್ಯವೇದದಲ್ಲಿ ಈ ಮೊದಲು ಎಂಬ ಪದವನ್ನು ನಾವು ನೋಡುವಾಗ ಅನೇಕ ಜನರು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ಅವರು ತವಕಪಟ್ಟರು. ಈ ಮೊದಲೆಂಬ ಪದದಲ್ಲಿ ನಾವು ನೋಡುವಾಗ ಅನೇಕ ಜನರು ಮೊದಲನೇ ಎಂಬ ಈ ಪದಕ್ಕೆ ದೇವರ ವಿಷಯವಾಗಿ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟರು. ಕಾಣಿಕೆ ವಿಷಯದಲ್ಲಿ ಆಗಿರ್ಬೋದು, ಪ್ರಾರ್ಥಿಸುವಂಥ ವಿಷಯದಲ್ಲಿ ಆಗಿರ್ಬೋದು, ದೇವರು ಹೇಳಿದ ನಿಯಮಗಳ ವಿಷಯಗಳಲ್ಲಿ ಆಗಿರ್ಬೋದು, ಅವರೆಲ್ಲರೂ ಮೊದಲು ಎಂಬ ಸ್ಥಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಇಲ್ಲಿ ದೇವರ ವಾಕ್ಯ ನಮಗೆ ಏನು ತೋರಿಸ್ತದೆ? ಮೊದಲು ನೀನು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡು. ಇದು ನಾವು ಸತ್ಯವೇದವನ್ನು ನಾವು ನೋಡುವಾಗ ಅಬ್ರಾಮನ ಜೀವಿತದಲ್ಲಿ ಆತನು ಮೊದಲನೇ ಸ್ಥಾನವಾಗಿ ದೇವರನ್ನ ಇಟ್ಟಿದ್ದ. ಒಂದು ದಿನ ದೇವರು ಆತನಿಗೆ ಮಗುವನ್ನು ಕೊಡ್ತಾನೆ. ಈ ಮಗುವಿನೊಟ್ಟಿಗೆ ಒಂದು ಒಳ್ಳೆಯ ಜೀವಿತವನ್ನು ಜೀವಿಸ್ತಾ ಇರುವಾಗ ಒಂದು ದಿನ ದೇವರು ಹೇಳ್ತಾರೆ, ನೀನು ಈ ಮಗುವನ್ನು ನನಗೆ ಅರ್ಪಿಸಬೇಕು ಎಂಬುದಾಗಿ ಹೇಳುವಾಗ ಈ ಅಬ್ರಾಹ್ಮನು ಯಾವುದೇ ಚಿಂತೆ ಮಾಡದೆ, ಯಾವುದನ್ನೇ ಆಲೋಚನೆ ಮಾಡದೆ, ಯಾವುದನ್ನು ಯೋಚಿಸದೆ, ತನ್ನ ಹೆಂಡತಿಗೂ ಹೇಳದೆ ತನ್ನ ಮಗನಾದ ಈಸಾಕನನ್ನು ಬೆಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಸತ್ಯವೇದ ಹೇಳ್ತದೆ, ಅಲ್ಲಿ ಯಜ್ಞಕ್ಕೆ ಆತನೆಲ್ಲವನ್ನು ಸಿದ್ಧ ಮಾಡಿದ ನಂತರ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಯಜ್ಞವೇದಿಯ ಮೇಲೆ ಮಲಗಿಸಿದ ನಂತರ ಆತನು ಯಜ್ಞವನ್ನು ಮಾಡಲಿಕ್ಕೆ ಹೋಗುವಾಗ ದೇವರು ಹೇಳ್ತಾರೆ, ಅವನನ್ನೇ ನಿಲ್ಲಿಸ್ತಾರೆ. ಅಬ್ರಹಾಮನೇ ನಿಲ್ಲಿಸು ಎಂಬುದಾಗಿ, ನೀನು ಆತನನ್ನು ಯಜ್ಞ ಮಾಡಬೇಡ ಎಂಬುದಾಗಿ ಹೇಳಿ ನಿಲ್ಲಿಸ್ತಾನೆ. ಕಾರಣ ಏನಂತ ಹೇಳಿದ್ರೆ, ನಾನು ಹೇಳ್ತಿರುವಂಥ ವಿಷಯ, ನಾವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಮಾಡುವಾಗ, ಮೊದಲು ನಾವು ದೇವರ ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಾಗ, ಮೊದಲು ದೇವರ ರಾಜ್ಯದ ಸಂಗತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಾಗ, ಮೊದಲು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಇವತ್ತು ಅನೇಕ ಜನರ ಜೀವಿತದಲ್ಲಿ ಯಾಕೆ ಆಶೀರ್ವಾದದ ಕೊರತೆ ಎಂಬುದಾಗಿ ಹೇಳುವಾಗ ಪ್ರಾಮುಖ್ಯತೆಯನ್ನು ದೇವರಿಗೆ ಕೊಡುವುದಿಲ್ಲ. ಕೆಲಸಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಕೆಲಸವನ್ನು ಕೊಟ್ಟಂತ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಕೆಲವೊಂದು ಬಾರಿ ಎಜುಕೇಷನ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಎಜುಕೇಷನ್ಗೆ ಜ್ಞಾನವನ್ನು ಕೊಟ್ಟಂತ ದೇವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ನಾವು ನೋಡ್ತೇವೆ, ಎಕ್ಸಾಮ್ಗಳು ಬರುವಾಗ, ಎಕ್ಸಾಮ್ ಸಮಯದಲ್ಲಿ ಮಕ್ಕಳಿಗೆ ನೀವು ಓದ್ರಿ ಎಂಬುದಾಗಿ ಮಕ್ಕಳನ್ನು ತಂದೆ ತಾಯಿಗಳು ಎಚ್ಚರಿಸ್ತಾ ಇರ್ತಾರೆ. ಆದರೆ ದೇವರ ವಾಕ್ಯವನ್ನು ಓದ್ರಿ ಎಂಬುದಾಗಿ, ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಂಥದ್ದು ಕಡಿಮೆ. ಸೋಮವಾರ ಒಂದು ವೇಳೆ
ಶಾಲೆ ಇರುವುದಾದರೆ, ಎಕ್ಸಾಮ್ ಇರುವುದಾದರೆ ಆದಿತ್ಯವಾರ ಸಹ ನೀವು ಸಭೆಗೆ ಬರೋದು ಬೇಡ, ಎಕ್ಸಾಮಿಗೆ ಕೂತು ಓದ್ರಿ ಎಂಬುದಾಗಿ ಹೇಳುವಂಥ ತಂದೆ ತಾಯಿಗಳು ಸಹ ಇದ್ದಾರೆ. ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೆ ಎಜುಕೇಷನ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ತಂದೆ ತಾಯಿಗಳು ಸಹ ಈ ಲೋಕದಲ್ಲಿ ಇದ್ದಾರೆ. ಆದರೆ ದೇವರ ವಾಕ್ಯಕ್ಕೆ ಸಹ ಪ್ರಾಮುಖ್ಯತೆಯನ್ನು ಕೊಡುವಂಥ ತಂದೆ ತಾಯಿಗಳು ಸಹ ಈ ಲೋಕದಲ್ಲಿ ಇದ್ದಾರೆ. ನಾನು ಹೇಳುವಂಥ ಸಂಗತಿ, ಮೊದಲು ದೇವರು ಅಬ್ರಹಾಮನ ಮಾತನಾಡಿದ ತಕ್ಷಣ ಅಬ್ರಹಾಮನು ದೇವರ ರಾಜ್ಯಕ್ಕೆ ತನ್ನ ಮಗನನ್ನು ಕೊಡಲಿಕ್ಕೆ ಪ್ರಾಮುಖ್ಯನಾಗಿ ಮುಂದೆ ಬಂದ. ದೇವರು ಅವನನ್ನು ಪರೀಕ್ಷಿಸಿ ಇರ್ಬೋದು, ದೇವರು ಅದನ್ನು ಖಂಡಿತವಾಗಿ ದೇವರು ಅವನನ್ನು ಆಶೀರ್ವದಿಸಬೇಕೆಂಬ ಉದ್ದೇಶದಿಂದ ದೇವರು ಅವನ ಹೃದಯವನ್ನು ತಿಳಿದಿರಬಹುದು ಎಂಬುದಾಗಿ ಹೇಳುವಂಥ ಸಂಗತಿ ಸೆಕೆಂಡ್. ಆದರೆ ಅವನ ಹೃದಯದಲ್ಲಿ ದೇವರಿಗೆ ಪ್ರಾಮುಖ್ಯತೆ ಇತ್ತು. ಅನೇಕ ವರ್ಷಗಳ ಆದ ನಂತರ ಒಂದು ಮಗುವನ್ನು ದೇವರು ಕೊಟ್ಟಿದ್ದಾರೆ. ಆ ಮಗುವಿನ ಮೇಲೆ ಜಾಸ್ತಿ ಪ್ರೀತಿ ಅಬ್ರಹಾಮನಿಗೆ ಉಂಟಾ? ಇಲ್ಲ, ನನಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರು ಪರೀಕ್ಷಿಸುವಾಗ ದೇವರಿಗೆ ಮೊದಲನೇ ಸ್ಥಾನವನ್ನು ಅಬ್ರಹಾಮನು ಕೊಟ್ಟಿದ್ದಾನೆ. ನಾನು ಇವತ್ತು ಹೇಳುವಂಥ ಸಂಗತಿ, ನಾವು ಮೊದಲು ದೇವರ ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಾಗ ದೇವರು ನಮಗೆ ವಾಗ್ದಾನಗಳನ್ನು ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹೇಗೆ ಅಂತ ಹೇಳಿದ್ರೆ, ಸತ್ಯವೇದ ನಮಗೆ ತೋರಿಸ್ತದೆ. ಆದಿಕಾಂಡ 22ನೇ ಅಧ್ಯಾಯ 10ನೇ ವಾಕ್ಯದಿಂದ 14ನೇ ವಾಕ್ಯದ ತನಕ ನೀವು ನೋಡ್ತಾ ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅಬ್ರಹಾಮನು ಹೀಗೆ ಹೆಸರಿಡ್ತಾನೆ, ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನು ಬೆಟ್ಟದಲ್ಲಿ ಒದಗುವನು ಎಂಬುದಾಗಿ ಇಂದಿನವರೆಗೂ ಹೇಳುವುದು ಉಂಟಲ್ಲ ಎಂಬುದಾಗಿ ಹೇಳ್ತಾನೆ. ನಾನು ಹೇಳ್ತಾ ಬಂದೆ, ಮೊದಲು ಅಬ್ರಹಾಮನು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟ ಕಾರಣ ದೇವರು ಅವನಿಗೆ ಒದಗಿಸಿ ಕೊಡ್ತಿದ್ದಾರೆ ಅಂದರೆ ಬೆಟ್ಟದಲ್ಲಿ. ಇವತ್ತು ನಾವು ಮೊದಲಿನ ಸ್ಥಾನ ದೇವರಿಗೆ ಕೊಡುವಾಗ ಸಹಾಯವು ಇಲ್ಲದೆ ಇರುವಂಥ ಸ್ಥಳದಲ್ಲಿ ದೇವರು ನಮಗೆ ಒದಗಿಸಿ ಕೊಡ್ತಾನೆ. ಅದಕ್ಕೆ ಸತ್ಯವೇದ 6ನೇ ಅಧ್ಯಾಯ 33 ವಾಕ್ಯ ಹೀಗೆ ಹೇಳ್ತದಲ್ಲ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳು ಕೂಡ ನಿಮಗೆಲ್ಲವನ್ನ ದೇವರು ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಇದಕ್ಕೆ ಉದಾಹರಣೆ ಏನೆಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನು ತನ್ನ ಮಗನನ್ನು ದೇವರ ರಾಜ್ಯಕ್ಕಾಗಿ ಆತನು ಮುಂದೆ ಬಂದ, ದೇವರ ನೀತಿಗಾಗಿ ಆತನು ಮುಂದೆ ಬಂದ. ದೇವರು ಅವನಿಗೆ ಬೆಟ್ಟದಲ್ಲಿ ಒದಗಿಸಿಕೊಟ್ರು. ದೇವರು ಅಲ್ಲಿ ಅವನಿಗೆ ವಾಗ್ದಾನವನ್ನು ಮಾಡಿದರು. ಪ್ರೀತಿಯ ದೇವ ಜನರೇ, ನಿಮ್ಮ ಜೀವಿತಗಳಲ್ಲಿ ನೀವು ಒಂದು ವೇಳೆ ಸೋಲಿನ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ಕೊರತೆಯ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ಕಣ್ಣೀರಿನ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ನಿಮಗೆ ನಿಮ್ಮ ವಿಷಯದಲ್ಲಿ ಒಂದು ದೃಢ ನಂಬಿಕೆ ಇರಬೇಕು. ನೀವು ಕರ್ತನ ರಾಜ್ಯಕ್ಕಾಗಿ ಮುಂದೆ ಬರುವಂಥ ವ್ಯಕ್ತಿಗಳಾಗಿರಬೇಕು, ದೇವರ ನೀತಿಗಾಗಿ ತವಕ ಪಡುವಂಥ ವ್ಯಕ್ತಿಗಳಾಗಿರಬೇಕು. ಅಬ್ರಹಾಮನು ದೇವರ ಮಾತನ್ನು ಕೇಳಿದ ತಕ್ಷಣ ಅವನು ಒಂದು ತೀರ್ಮಾನವನ್ನು ಮಾಡಿ ಮಗನನ್ನು ತೆಗೆದುಕೊಂಡು ಹೋದ. ನಾವು ಸಹ ದೇವರ ನೀತಿಗಾಗಿ ರಾಜ್ಯಕ್ಕಾಗಿ ತವಕವನ್ನು ಪಡಬೇಕು. ಯಾಕೆ ನಮಗೆ ಕೊರತೆಗಳು, ಯಾಕೆ ಸಮಸ್ಯೆಗಳು? ಕೆಲವೊಂದು ಬಾರಿ ದೇವರ ನೀತಿಗೂ ದೇವರ ರಾಜ್ಯಕ್ಕೂ ನಾವು ಹಿಂದೆ ಇರ್ತೇವೆ. ಆ ಕಾರಣ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವೊಂದು ಬಾರಿ ದೇವರ ವಾಕ್ಯ ಅಬ್ರಹಾಮನನ್ನು ತೋರಿಸಿ ಹೇಳ್ತದೆ, ಆತನು ದೇವರ ರಾಜ್ಯಕ್ಕೆ ನೀತಿಗಾಗಿ ತವಕಪಟ್ಟ, ಅದರಿಂದ ದೇವರು ಅವನಿಗೆ ಬೆಟ್ಟದಲ್ಲಿ ಒದಗಿಸಿ ಕೊಟ್ರಂತೆ. ಅವನು ಹೋಗುವುದಕ್ಕಿಂತ ಮುಂಚೆನೆ ಅವನಿಗಾಗಿ ಒಂದು ಕುರಿಯನ ದೇವರು ಆ ಪೊದೆಯಲ್ಲಿ ದೇವರು ನಿಲ್ಲಿಸಿದ್ರು. ಪ್ರೀತಿಯ ವೀಕ್ಷಕರೇ, ನೀವು ಮೊದಲು ದೇವರಿಗೆ ಸ್ಥಾನವನ್ನು ಕೊಡುವುದಾದರೆ ನಿಮಗಾಗಿ ಕರ್ತನು ಒದಗಿಸಿಕೊಡುವಂಥ ಯೆಹೋವ ಈರೆಯಾಗಿದ್ದಾನೆ. ಆತನ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಆತನು ಹೇಳಿದ್ದು ಸತ್ಯವೇ 100ಕ್ಕೆ 100. ಅಬ್ರಹಾಮನಿಗೆ ಒದಗಿಸಿ ಕೊಟ್ಟಂತ ನನ್ನ ದೇವರು ನಿಮ್ಮ ಜೀವಿತಗಳಲ್ಲಿ ನೀವು ದೇವರ ರಾಜ್ಯಕ್ಕೆ ತವಕ ಪಡುವುದಾದರೆ ನಿಮಗೂ ಸಹ ಕರ್ತನು ಒದಗಿಸಿ ಕೊಡ್ತಾನೆ. ಒಂದು ವೇಳೆ ನೀವು ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಆ ಪರಿಸ್ಥಿತಿಗಳನ್ನು ನೋಡಿ ದೇವರ ರಾಜ್ಯದಿಂದ ಹಿಂದೆ ಬರುವುದಾದರೆ ಕರ್ತನ ಸಹಾಯ ನಮ್ಮ ಜೀವಿತಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವೊಂದು ಬಾರಿ ನಮ್ಮ ಪರಿಸ್ಥಿತಿಗಳನ್ನು ನೋಡಿ 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 ನಾವು ಕುಗ್ಗಿ ಹೋಗ್ತೀವಿ. ಅಬ್ರಹಾಮನಿಗೆ ಒಂದೇ ಮಗನನ್ನು ಕೊಟ್ಟ, ಆ ಮಗನನ್ನು ದೇವರು ಕೇಳುವಾಗ ಅವನು ಒಂದು ಸ್ವಲ್ಪ ಸಹ ಚಿಂತೆ ಮಾಡದೆ, ಯೋಚಿಸದೆ, ತನ್ನ ಹೃದಯದಲ್ಲಿ ಅಪನಂಬಿಕೆಯನ್ನು ಉಂಟು ಮಾಡದೆ, ದೇವರ ಬಗ್ಗೆ ಗುಣಗುಟ್ಟದೆ ಆತನ ರಾಜ್ಯಕ್ಕಾಗಿ ತನ್ನ ಮಗನನ್ನೇ ಕೊಡಲಿಕ್ಕೆ ಮುಂದೆ ಬಂದ. ಕೊನೆಯದಾಗಿ ಏನು ಮಾಡಿದ್ರು? ಆ ಮಗನನ್ನು ದೇವರು ತೆಗೆದುಕೊಳ್ಳಿಲ್ಲ, ಆ ಮಗನನ್ನು ಆಶೀರ್ವದಿಸಿದ್ರು. ಅಬ್ರಹಾಮನ ದೇವರು ಆಶೀರ್ವದಿಸಿದ್ರು, ಅವನಿಗೆ ವಾಗ್ದಾನವನ್ನು ಮಾಡಿದ್ರು. ನಿಮ್ಮ ಜೀವಿತಗಳಲ್ಲಿ ಸಹ ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡುವುದಾದರೆ ಕರ್ತನು ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತಾನೆ, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸ್ತಾನೆ, ನಿಮ್ಮ ಸಂತತಿಯನ್ನು ದೇವರು ಆಶೀರ್ವದಿಸ್ತಾನೆ. ನಿಮಗೆ ಕರ್ತನು ದೇವರ ರಾಜ್ಯದ ಕುರಿತು ಆಲೋಚನೆಗಳನ್ನು ಕೊಡುವಾಗ ನೀವು ಮುಂದೆ ಹೋಗ್ರಿ. ದೇವರ ವಾಕ್ಯವನ್ನು ಓದುವುದರಲ್ಲಿ ಮುಂದೆ ಹೋಗ್ರಿ, ಪ್ರಾರ್ಥನೆ ಮಾಡುವುದರಲ್ಲಿ ಮುಂದೆ ಹೋಗ್ರಿ, ಸಭೆಗಳಲ್ಲಿ ನಿಮಗೆ ಪ್ರಾರ್ಥನೆಗೆ ಕರೆಯುವಾಗ ನೀವು ಮುಂದೆ ಹೋಗ್ರಿ, ದೇವರ ರಾಜ್ಯದ ಕುರಿತು ಸಂಗತಿಗಳಿಗೆ ಕರೆಯುವಾಗ ನೀವು ಮುಂದೆ ಹೋಗ್ರಿ. ನೀವು ಯಾವಾಗೆಲ್ಲ ಮುಂದೆ ಹೋಗ್ತಿರೋ ಆಗೆಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ.
ಸುವಾರ್ತೆಯನ್ನು ಸಾರುವಂಥ ವಿಷಯಗಳಲ್ಲಿ ನೀವು ಮುಂದೆ ಹೋಗುವುದಾದ್ರೆ ನಿಮ್ಮ ಪಾದವನ್ನು ಕುರಿತು ಹೇಳ್ತಾರೆ ದೇವರು, ಅದು ಅಂದವಾಗಿದೆ. ಸುವಾರ್ತೆಯನ್ನು ಸಾರುವವರ ಪಾದ ಎಷ್ಟೋ ಅಂದವಾಗಿದೆ ಎಂಬುದಾಗಿ. ನಿಮಗೆ ಕೊಡಲ್ಪಟ್ಟಂಥ ತಾಲಂತುಗಳನ್ನು ದೇವರಿಗಾಗಿ ನೀವು ಉಪಯೋಗಿಸುವುದಾದರೆ ನಿಮ್ಮನ್ನು ಕುರಿತು ಬಹಳ ದೇವರು ಸಂತೋಷ ಪಡ್ತಾನೆ. ಒಂದು ವೇಳೆ ನಿಮಗೆ ಹಾಡುವಂಥ ಕೃಪೆಯನ್ನು ದೇವರು ಕೊಟ್ಟುವುದಾದರೆ ನೀವು ಕರ್ತನಿಗಾಗಿ ಹಾಡ್ರಿ. ನೀವು ಕೊಡುವಂಥ ಕೃಪೆಯನ್ನು ದೇವರು ಕೊಟ್ಟಿರುವುದಾದರೆ ನೀವು ಕರ್ತನಿಗಾಗಿ ಅದನ್ನು ಉಪಯೋಗಿಸ್ರಿ. ಸುವಾರ್ತೆ ಸಾರುವಂಥ ಕೃಪೆಯನ್ನು ದೇವರು ಕೊಟ್ಟಿರುವುದಾದರೆ ಸುವಾರ್ತೆಯನ್ನು ಸಾರ್ರಿ. ಉಪದೇಶಿಸುವಂಥ ದೇವ್ರ ಕೃಪೆಯನ್ನು ಕೊಟ್ಟಿರುವುದಾದರೆ ದೇವರ ರಾಜ್ಯಕ್ಕಾಗಿ ಉಪದೇಶಿಸ್ರಿ. ಕರ್ತನು ಯಾವುದನ್ನು ನಮಗೆ ಕೊಟ್ಟಿದ್ದನೋ ಅದರಲ್ಲಿ ಕರ್ತನಿಗೆ ಮಹಿಮೆಯನ್ನು ಉಂಟು ಮಾಡಬೇಕು. ದೇವರು ಅಬ್ರಹಾಮನಿಗೆ ಕೊಟ್ಟದ್ರಲ್ಲಿ ದೇವರನ್ನ ಆತನು ಮಹಿಮೆ ಪಡಿಸಲಿಕ್ಕೆ ಮುಂದೆ ಆದ. ಎಷ್ಟು ವರ್ಷಗಳಾದ ನಂತರ ಒಂದೇ ಒಂದು ಮಗನನ್ನು ದೇವರು ಕೊಟ್ಟರು. ಆ ಮಗನನ್ನು ಪುನಃ ದೇವರು ಕೇಳುವಾಗ ಅವನು ಹಿಂದೆ ಮುಂದೆ ನೋಡದೆ ತನ್ನ ರಾಜ್ಯಕ್ಕಾಗಿ ಆತನನ್ನೇ ಕೊಡಲಿಕ್ಕೆ ಮುಂದೆ ಬಂದ. ಎಷ್ಟು ಒಳ್ಳೆ ದೇವರು ನೋಡ್ರಿ ನಮ್ಮ ದೇವರು. ಅವನನ್ನು ಆಶೀರ್ವದಿಸಿದ್ರು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ಕರ್ತನ ಆಶೀರ್ವದಿಸಲಿಕ್ಕೆ ಆತನ ಸಿದ್ಧನಿದ್ದಾನೆ. ನಿಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆತನ ಸಿದ್ಧನಿದ್ದಾನೆ. ನಿಮ್ಮ ಹೃದಯ ಒಂದೇ ಒಂದು ದೇವರ ಕಡೆಗೆ ತಿರುಗಿ ಆತನ ನೀತಿಗಾಗಿ ತವಕ ಪಡಬೇಕೆಂಬುದಾಗಿ ಆತನ ಇಷ್ಟಪಡ್ತಿದ್ದಾನೆ. ನೀವು ಪೌಲನನ್ನು ಕೇಳಿದ್ರೆ ಅವನು ಹೇಳ್ತಾನೆ, ಮೊದಲು ದೇವರಿಗೆ ಸ್ಥಾನವನ್ನು ಕೊಟ್ಟ, ಮೊದಲು ದೇವರಿಗೆ ಸ್ಥಾನವನ್ನು ಕೊಟ್ಟ. ಈ ಲೋಕದ ಎಲ್ಲ ಸಂಗತಿಗಳನ್ನು ನೋಡಿ ಅದನ್ನು ಕಸವೆಂದು ಎಣಿಸ್ತೀನಿ. ಯಾಕೆ? ದೇವರಿಗೆ ಮೊದಲಿನ ಸ್ಥಾನವನ್ನು ಕೊಟ್ಟಂಥ ವ್ಯಕ್ತಿಗೆ ಈ ಲೋಕದ ಎಲ್ಲ ಸಂಗತಿಗಳು ಕಸದಾಗೆ ಕಾಣ್ತದೆ, ಚಿಕ್ಕದಾಗಿ ಕಾಣ್ತದೆ. ಮೊದಲು ದೇವರೆಂಬುದಾಗಿ ಕಾಣ್ತದೆ. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲೂ ಪೌಲನು ದೇವರನ್ನು ಆದುಕೊಂಡ. ಮೋಶೆ ದೇವರಿಗೆ ಮೊದಲಿನ ಸ್ಥಾನವನ್ನು ಕೊಟ್ಟದ್ರಿಂದ ಆತನು 40 ರಾತ್ರಿ ಹಗಲು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆದ. ಯಾಕೆ? ದೇವರವ್ರನ್ನ ಆಶೀರ್ವದಿಸಿದ್ರು ಅಂದರೆ ಅವರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟರು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥ ಹೃದಯ ನಿಮ್ಮ ಒಳಗೆ ಇರುವುದಾದರೆ ನಿಮ್ಮ ಒಳಗೆ ನಾಳಿನ ಕುರಿತು ಚಿಂತೆ ಇರುವುದಿಲ್ಲ. ನಿಮಗಾಗಿ ದೇವರು ಸಿದ್ಧ ಮಾಡಿ ಇಟ್ಟಿರ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ 6ನೇ ಅಧ್ಯಾಯ 33ನೇ ಕೊನೆಯ ಭಾಗಕ್ಕೆ ಬರುವಾಗ ನಾಳಿನ ವಿಷಯವಾಗಿ ಅದೇ ನಾಳೆ ಚಿಂತೆ ಮಾಡಿಕೊಳ್ತದೆ. ಅಬ್ರಾಮನು ಚಿಂತಿಸಲಿಲ್ಲ. ಬೆಟ್ಟಕ್ಕೆ ತೆಗೆದುಕೊಂಡು ಹೋದ ಮಗನನ್ನು ದೇವರು ಆ ಬೆಟ್ಟದಲ್ಲಿ ಅಬ್ರಾಹ್ಮನಿಗೆ ಕುರಿಯನ್ನು ಕೊಟ್ಟರು ಯಜ್ಞವನ್ನು ಮಾಡಲಿಕ್ಕಾಗಿ. ನೋಡ್ರಿ ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು. ನೋಡ್ರಿ ನಮ್ಮ ದೇವರು ಎಷ್ಟು ಒಳ್ಳೆಯ, ಆತನನ್ನು ಪ್ರೀತಿಸ್ತಾನೆ ಎಂಬುದಾಗಿ. ಅಬ್ರಾಹ್ಮನನ್ನ ದೇವರು ಎಷ್ಟು ಪ್ರೀತಿಸಿದ್ರು. ಹಾಗಾದರೆ ಆತನ ಮಗನ ಬೇಡ, ಆ ಮಗನ ಸ್ಥಳದಲ್ಲಿ ಒಂದು ಕುರಿಯನ್ನು ಯಜ್ಞಕ್ಕಾಗಿ ದೇವರು ನೇಮಿಸಿದ್ದ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ನೀವು ದೇವರ ರಾಜ್ಯಕ್ಕೆ ನೀತಿಗಾಗಿ ತವಕಪಟ್ಟು ಮುಂದೆ ಬರೋದಾದರೆ ಕರ್ತನು ನಿಮಗಾಗಿ ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ಕರ್ತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಾದರೆ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರನ್ನು ಆಶೀರ್ವದಿಸಿ ನಿಮ್ಮನ್ನು ಅಭಿವೃದ್ಧಿ ಮಾಡಿಯೇ ಮಾಡ್ತಾನೆ ನಮ್ಮ ದೇವರು. ಆತನು ಅಷ್ಟು ಒಳ್ಳೆಯ ದೇವರಾಗಿದ್ದಾನೆ. ಅಷ್ಟೇ ಅಲ್ಲ, ನೀವು ನೋಡ್ರಿ, ಪ್ರತಿ ದಿನ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಯೇಸು ಸ್ವಾಮಿ ಹತ್ರ 1000 ಗಟ್ಟಲೆ ಜನ ಬಂದು ಕೂತ್ಕೊಳ್ತಿದ್ರು, ವಾಕ್ಯವನ್ನು ಕೇಳ್ತಾ ಇದ್ರು. ಯೇಸು ಸ್ವಾಮಿ ಕೊನೆಯದಾಗಿ ಅವರಿಗೆ ಆಹಾರವನ್ನು ಕೊಟ್ಟು ಕಳಿಸ್ತಿದ್ರು. ನಮ್ಮ ದೇವರು ಎಷ್ಟು ಒಳ್ಳೆ ಕನಿಕರ ಉಳ್ಳ ದೇವರು ನೋಡ್ರಿ. ಅವರು ವಾಕ್ಯವನ್ನು ಕೇಳಿ ಹೋಗುವಾಗ ಅವರ ವಿಷಯದಲ್ಲಿ ಆತನು ಮನ ಮರೆತಿದ್ದ. ಅಯ್ಯೋ, ಅವ್ರು ಅಷ್ಟು ದೂರ ಹೋಗ್ಬೇಕೆಂಬುದಾಗಿ ಹೇಳಿ ಅವರಿಗೆ ರೊಟ್ಟಿಯನ್ನು ಕೊಡ್ತಿದ್ದ. ಇಲ್ಲದೆ ಇರುವಾಗ ಅದ್ಭುತವನ್ನು ಮಾಡಿ ಕೊಡ್ತಾ ಇದ್ದ. ಕನಿಕರ ಉಳ್ಳ ನಮ್ಮ ದೇವರು, ಕನಿಕರ ಉಳ್ಳ ನಮ್ಮ ಕರ್ತನು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ಆತನು ಕನಿಕರವನ್ನು ಪಡುವಂಥ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವ ವ್ಯಕ್ತಿಗಳು ನೀವಾಗಿರೋದಾದರೆ ನಿಮ್ಮ ವಿಷಯದಲ್ಲಿ ಸಹ ಆತನು ಕನಿಕರವನ್ನು ಪಡ್ತಾನೆ. ನನ್ನ ಮಗನು ಕೊರತೆಯಲ್ಲಿ ಇರಬಾರ್ದು, ನನ್ನ ಮಗಳು ಇನ್ನೊಬ್ಬಳ ಹತ್ರ ಹೋಗಿ ಕೈಯನ್ನು ಚಾಚಬಾರ್ದು, ನನ್ನ ಮಗ ಇನ್ನೊಬ್ಬರ ಹತ್ರ ಹೋಗಿ ಕೈಯನ್ನು ಚಾಚಬಾರ್ದು ಎಂಬುದಾಗಿ ಆತನು ನಿಮ್ಮ ವಿಷಯವಾಗಿ ಚಿಂತಿಸುವ ದೇವರಾಗಿದ್ದಾನೆ. ಒಂದೇ ಒಂದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕೆಂಬುದಾಗಿ ಸತ್ಯವೇದ ನಮಗೆ ಹೇಳ್ತದೆ. ನೀವು ಅದೇ ಅಧ್ಯಾಯ 6ನೇ ಅಧ್ಯಾಯ 33ನೇ ವಾಕ್ಯದ ಮೇಲೆ ನೋಡ್ತಾ ಬರುವಾಗ ನೀವು ಗುಬ್ಬಿಗಳಿಗಿಂತ ಹೆಚ್ಚಿನವರೆಂಬುದಾಗಿ ಹೇಳ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗಿಂತ ನೀವು ಹೆಚ್ಚಿನವರು. ಯಾಕೆ ಅದರ ವಿಷಯದಲ್ಲಿ, ಬಟ್ಟೆ ಹಾಕುವಂಥ ವಿಷಯದಲ್ಲಿ, ಊಟದ ವಿಷಯದಲ್ಲಿ ಚಿಂತೆ ಮಾಡ್ತೀರಾ, ಕೊರತೆಯಲ್ಲಿ ನೀವು ಚಿಂತೆ ಮಾಡ್ತೀರಾ. ಆದರೆ ನೀವು ಅವುಗಳನ್ನು ಬಿಟ್ಟು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ನಾನು ಅದೆಲ್ಲವನ್ನು ನಿಮಗಾಗಿ ಒದಗಿಸಿ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮ ಜೀವಿತದಲ್ಲಿ ಕರ್ತನು ಒದಗಿಸಿ ಕೊಡಬೇಕಾದ್ರೆ ಮೊದಲು ದೇವರ ರಾಜ್ಯಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಂತರ ಮೊದಲು ತನ್ನ ಸಹೋದರನ ನಾವು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಅಬ್ರಾಮನು ತನ್ನ ಜೊತೆಗಾರನಾಗಿದ್ದ, ನೆರೆಯವನಾಗಿದ್ದಂಥ, ಕುಟುಂಬದ ಸದಸ್ಯನಾಗಿದ್ದಂಥ ಲೋಟನನ್ನು ಪ್ರೀತಿ ಮಾಡ್ದ. ಅವರು ವಿಭಾಗ ಆಗುವಾಗ ಮೊದಲಿನ ಸ್ಥಾನ ಲೋಟನಿಗೆ ಕೊಡ್ತಿದ್ದಾನೆ. ನೀನು ಯಾವ ಕಡೆ ಹೋಗ್ತೀಯ ಹೋಗು, ನಾನು ಹೋದ ಮೇಲೆ ನೀನು ಹೋಗು ಅಂತ ಹೇಳಿಲ್ಲ. ಲೋಟನಿಗೆ ಹೇಳ್ತಾನೆ, ನೀನು ಹೋಗು, ನಿನಗೆ ಎಲ್ಲಿ ಬೇಕು
ನೀವು ಯಾವ ಸೈಡ್ ಬೇಕು ನೀನು ಅಲ್ಲಿಗೆ ಹೋಗು. ಅಂದರೆ ಅವನು ಬರಿದಾಗಿರುವಂಥ ಸ್ಥಳವನ್ನು ನೋಡಿ ಹೇಳ್ತಾ ಇಲ್ಲ, ಸಹೋದರನಿಗೆ ಒಳ್ಳೆಯ ಸ್ಥಳ ಸಿಕ್ಕಲಿ, ಸಹೋದರನಿಗೆ ಒಳ್ಳೆಯ ಜಾಗ ಸಿಕ್ಕಲಿ ಎಂಬುದಾಗಿ, ನೀನು ಯಾವ ಸ್ಥಳಕ್ಕೆ ಹೋಗ್ತೀಯೋ ಹೋಗು ಎಂಬುದಾಗಿ ಆತನನ್ನು ಬಿಟ್ಟ. ಪ್ರೀತಿಸುವಂಥ ವಿಷಯಗಳಲ್ಲಿ ಸಹ ನಾವು ಮೊದಲಿನ ಸ್ಥಾನವನ್ನು ಕೊಡಬೇಕು. ದೇವರ ವಾಕ್ಯ ಹೇಳ್ತದೆ, ಕಣ್ಣಿಗೆ ಕಾಣುವಂಥ ಸಹೋದರನ ನಿನಗೆ ಪ್ರೀತಿಸಲಿಕ್ಕೆ ಆಗದೆ ಹೋದರೆ ಕಾಣದೇ ಇರುವಂಥ ದೇವರಿಗೆ ಹೇಗೆ ನೀನು ಪ್ರೀತಿ ಮಾಡ್ತೀಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಮೊದಲು ನಾವು ದೇವರನ್ನ ಪ್ರೀತಿಸಬೇಕು, ದೇವರ ರಾಜ್ಯಕ್ಕಾಗಿ ಹೋಗಬೇಕು. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಾಕ್ಯ 31ನೇ ವಾಕ್ಯ ಹೀಗೆ ಹೇಳ್ತದೆ, ಒಬ್ಬನೇ ದೇವರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದೇ ಎರಡನೇ ಆಜ್ಞೆ. ಹಾಗಾದರೆ ಅಬ್ರಹಾಮನ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊದಲು ದೇವರನ್ನ ಪ್ರೀತಿಸಿದ, ಆನಂತರ ತನ್ನ ಸಹೋದರನನ್ನು ಸಹ ಪ್ರೀತಿಸಿದ, ತನ್ನ ಜೊತೆಗಾರನನ್ನು ಸಹ ಪ್ರೀತಿಸಿದ. ಅಬ್ರಹಾಮ ಜನರ ಮಧ್ಯದಲ್ಲೂ ಲೋಟನ ಜನರ ಮಧ್ಯದಲ್ಲೂ ಗಲಿಬಿಲಿಗಳು ಉಂಟಾಗುವಾಗ, ಜಗಳಗಳು ಉಂಟಾಗುವಾಗ, ಆಯಿತು ನಾನು ಬೇರೆ ಕಡೆ, ನಾನು ಒಳ್ಳೆ ಕಡೆ ಹೋಗ್ತೇನೆ ಎಂಬುದಾಗಿ ಅಬ್ರಹಾಮನ ತೀರ್ಮಾನ ಮಾಡಲೇ ಇಲ್ಲ. ಅಬ್ರಹಾಮನು ಲೋಟನ್ ನೋಡಿ ಹೇಳ್ತಾನೆ, ನಿನಗೆ ಯಾವ ಕಡೆ ಹೋಗ್ತೀಯ ಹೋಗು. ಆದರೆ ಲೋಟನು ಒಳ್ಳೆ ಸ್ಥಾನವನ್ನು, ಒಳ್ಳೆ ಜಾಗವನ್ನು, ನೀರಾವರಿ ಆದ ಪ್ರದೇಶವನ್ನು ಹುಡುಕಿ ಹೋದ. ದೇವರು ಅಲ್ಲಿ ಅಬ್ರಾಮನಿಗೆ ವಾಗ್ದಾನವನ್ನು ಮಾಡ್ತಿದ್ದಾರೆ, ನೀನು ಕಾಲಿಡುವ ಎಲ್ಲ ಸ್ಥಳಗಳನ್ನು ನಾನು ನಿನಗೆ ಕೊಡ್ತೇನೆ, ಅಬ್ರಾಮನೇ ನೀ ಎದ್ದು ನಡೆ ಎಂಬುದಾಗಿ ದೇವರು ಹೇಳಿದರು. ಕಾರಣ ಏನು ಗೊತ್ತಾ? ಮೊದಲು ಸಹೋದರನ ಪ್ರೀತಿಸಿದ ಕಾರಣ, ಅವನ ಕುಟುಂಬ ಸದಸ್ಯನನ್ನು ಪ್ರೀತಿಸಿದ ಕಾರಣ ದೇವರು ಅವನಿಗೆ ವಾಗ್ದಾನ ಮಾಡಿದರು. ನಾನು ಹೇಳಿದೆ ಮೊದಲನೇದಾಗಿ, ದೇವರ ರಾಜ್ಯಕ್ಕಾಗಿ ನಾವು ನೀತಿಗಾಗಿ ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಮಗೆ ವಾಗ್ದಾನವನ್ನು ಕೊಡ್ತಾರೆ. ತನ್ನ ಸಹೋದರನಾದ ಲೋಟನನ್ನು ಆತನು ಪ್ರೀತಿ ಮಾಡದ ಆ ಕಾರಣ ಸತ್ಯವೇದ ಹೇಳ್ತದೆ, ದೇವರು ಅಬ್ರಾಮನಿಗೆ ನೋಡಿ ಹೇಳ್ತಾರೆ, ನೀನು ಕಾಲಿಡುವ ಎಲ್ಲ ಸ್ಥಳಗಳನ್ನು ನಾನು ನಿನಗೆ ಕೊಡ್ತೇನೆ, ನೀನು ನೋಡುವಂಥ ಎಲ್ಲ ಸ್ಥಳಗಳನ್ನು ನಾನು ನಿನಗೆ ವಾಗ್ದಾನವಾಗಿ ಕೊಡ್ತೇನೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ನಿಮ್ಮ ವಿಷಯಗಳಲ್ಲಿ ನೀವು ಅನೇಕ ಬಾರಿ ನಿಮ್ಮ ಕುಟುಂಬದ ಸಮಸ್ಯೆಗಳಿಂದ ನೀವು ಗಲಿಬಿಲಿಗೆ ಒಳಗಾಗಿ ನೀವು ನೊಂದು, ಅಯ್ಯೋ ನಮ್ಮ ಕುಟುಂಬದ ಸ್ಥಿತಿ ಹೀಗಿದೆಯಲ್ಲ, ನನ್ನ ಕುಟುಂಬದಲ್ಲಿ ಹೀಗೆ ನಮ್ಮನ್ನು ನೋಡ್ತಾರಲ್ಲ, ನಮ್ಮ ಜಾಗವನ್ನು ತೆಗೆದುಕೊಂಡಿದ್ದಾರೆ, ನಮ್ಮ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಚಿಂತಿಸಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಒಂದು ವೇಳೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಯಾರಾದರೂ ನಿಮ್ಮ ಜಾಗದ ವಿಷಯದಲ್ಲಿ ನಿಮ್ಮನ್ನು ನೋಯಿಸಿರುವುದಾದರೆ, ಯಾರಾದರೂ ನೋಯಿಸಿರುವುದಾದರೆ ಅವ್ರನ್ನ ಪ್ರೀತಿಸಿರಿ, ಅವ್ರನ್ನ ಸಹಿಸಿಕೊಳ್ಳ್ರಿ. ನೀವು ಸಹಿಸಿಕೊಳ್ಳುವಾಗ, ನೀವು ಪ್ರೀತಿಸುವಾಗ ದೇವರಿಗೆ ಪ್ರಾಮುಖ್ಯತೆಯನ್ನು, ದೇವರಿಗೆ ಮೊದಲನೇ ಸ್ಥಾನವನ್ನು ನೀವು ಕೊಡ್ತಿದ್ದೀರಾ ಎಂಬುದಾಗಿ ತಿಳ್ಕೊಳ್ರಿ. ಕೆಲವೊಂದು ಬಾರಿ ಇದುಗಳು ಕೂಡ ನಮ್ಮ ದೇವರ ರಾಜ್ಯದಲ್ಲಿ ಕೆಲವು ಆಶೀರ್ವಾದಗಳಿಗೆ ತಡೆಯಾಗಿರ್ತದೆ. ಕೆಲವೊಂದು ಬಾರಿ ನಮಗೆ ಇದು ಯಾವುದು ದೊಡ್ಡ ವಿಷಯ ಅನಿಸುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ನಿನ್ನ ಸಹೋದರನ ತಪ್ಪನ್ನು ಕ್ಷಮಿಸುವುದಾದರೆ, ನೀನು ನಿನ್ನ ಫ್ರೆಂಡ್ಸ್ನ ತಪ್ಪನ್ನು ಕ್ಷಮಿಸುವುದಾದರೆ, ನೀನು ನಿಮ್ಮ ತಂದೆ ತಾಯಿಗಳ ತಪ್ಪುಗಳನ್ನು ಕ್ಷಮಿಸುವುದಾದರೆ, ನೀನು ನಿನ್ನ ನೆರೆಯವನ ತಪ್ಪುಗಳನ್ನು ಕ್ಷಮಿಸುವುದಾದರೆ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಅದರಿಂದ ಕೆಲವೊಂದು ಬಾರಿ ನಮಗೆ ಆಶೀರ್ವಾದಕ್ಕೆ ಯಾಕೆ ತಡೆಯಾಗಿರುತ್ತದೆ ಎಂಬುದಾಗಿ ನಾವು ನೋಡುವಾಗ, ನಾವು ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿ ಸಹೋದರನ ದ್ವೇಷಿಸ್ತಾ ಇರ್ತೇವೆ. ಅದು ದೇವರ ರಾಜ್ಯಕ್ಕೆ ತಡೆ ಆಗಿರುವಂಥ ಸಂಗತಿ. ಯೇಸು ಸ್ವಾಮಿ ಕಾಣಿಕೆಯನ್ನು ಹಾಕಬೇಕಾದ್ರೆ ಆ ಕಾಣಿಕೆಯನ್ನು ನೀನು ಇಲ್ಲಿ ಬಿಟ್ಟು ಹೋಗಿ ನಿನ್ನ ನೆರೆಯವನ ಹತ್ರ ಒಂದಾಗಿ ಬಾ ಎಂಬುದಾಗಿ ಹೇಳಿದರು ಅಲ್ವಾ? ಹಾಗಾದರೆ ದೇವರು ನಮ್ಮನ್ನು ಆಶೀರ್ವದಿಸಬೇಕೆಂಬ ಉದ್ದೇಶ ಇದೆ. ಆದರೆ ಯಾವ ಸಂಬಂಧ ಕಡಿತವಾಗಿದೋ, ಯಾವ ಸಂಬಂಧದಲ್ಲಿ ಗಲಿಬಿಲಿ ಇದೋ ಅದನ್ನು ಒಂದು ಮಾಡಬೇಕೆಂಬುದಾಗಿ ದೇವರ ಆಲೋಚನೆ. ಯಾಕೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆ ಒಂದಾಗಿದ್ದೇವೆ ಎಂಬುದಾಗಿ ಅನೇಕ ಸಾರಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಸಭೆಯಾಗಿರುವಂಥ ನಾವುಗಳು, ನಮ್ಮ ಸಹೋದರ ಸಹೋದರಿಯ ನಾವೆಲ್ಲರೂ ಒಂದಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ಮೊದಲು ನಾವು ಒಂದಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದರಿಂದ ಪ್ರೀತಿ ವೀಕ್ಷಕರೇ, ವೀಕ್ಷಿಸುತ್ತಿರುವಂಥ ನಿಮ್ಮ ಜೀವಿತಗಳಲ್ಲಿ ನೀವು ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿ ಸಹೋದರನ ಪ್ರೀತಿಸದೇ ಇರುವುದಾದ್ರೆ ನೀವು ದೇವರನ್ನ ಪ್ರೀತಿಸ್ತಿಲ್ಲ ಎಂಬುದಾಗಿ ಅರ್ಥ. ಪ್ರೀತಿಸಿದ ಲೋಟನ ವಿರೋಧಿಗಳ ಕೈಗಳಿಗೆ ಸಿಕ್ಕಿಕೊಳ್ಳುವಾಗ ಅಬ್ರಹಾಮನು ಅವನನ್ನು ಬಿಡಿಸ್ಕೊಂಡು ಬಂದ. ಕಾರಣ ಏನಂದ್ರೆ, ಸಹೋದರನ ಪ್ರೀತಿ ಮಾಡ್ತಿದ್ದ, ಅವನ ಕುಟುಂಬಸ್ಥರನ್ನ ಪ್ರೀತಿ ಮಾಡ್ತಿದ್ದ. ನಿಮ್ಮ ಜೀವಿತಗಳಲ್ಲಿ ಸಹ ಪ್ರೀತಿ ವೀಕ್ಷಕರೇ, ನೀವು ಒಂದು ವೇಳೆ ಕ್ಷಮಿಸದಂತೆ ಇರುವುದಾದರೆ ಇವತ್ತು ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಮೊದಲು ದೇವರ ರಾಜ್ಯಕ್ಕಾಗಿ. ಇದು ಸಹ ದೇವರ ರಾಜ್ಯದಲ್ಲಿ ಬರುವಂಥ ಸಂಗತಿ. ಅಬ್ರಹಾಮನು ತನ್ನ ಮಗನನ್ನು ಒಪ್ಪಿಸಿಕೊಟ್ಟ. ಕಾರಣ ಏನಂದರೆ, ಮೊದಲು ದೇವರನ್ನ ಪ್ರೀತಿ ಮಾಡ್ದ.
ಮೊದಲು ದೇವರಿಗೆ ಸ್ಥಾನವನ್ನು ಕೊಟ್ಟ. ಅದರಿಂದ ಅಬ್ರಾಮನು ತನ್ನ ಮಗನನ್ನು ದೇವರಿಗೆ ಕೊಡಲಿಕ್ಕೆ ಹಿಂಜರಿಲೇ ಇಲ್ಲ, ಸೋತು ಹೋಗಲಿಲ್ಲ, ಕುಗ್ಗಿ ಹೋಗಲಿಲ್ಲ. ಇವತ್ತು ನಿಮ್ಮ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಕೊಡುವಾಗ ನಿಮಗಿರುವಂಥ ಎಲ್ಲ ಕೆಲಸಗಳಲ್ಲಿ, ಕಾರ್ಯಗಳಲ್ಲೂ, ಕ್ರಿಯೆಗಳಲ್ಲೂ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಾಗ ಖಂಡಿತವಾಗಿಯೂ ನಿಮ್ಮ ಜೀವಿತಗಳಲ್ಲಿ ದೇವರು ಆಶೀರ್ವದಿಸ್ತಾನೆ, ವಾಗ್ದಾನವನ್ನು ಕೊಡ್ತಾನೆ. ವಾಗ್ದಾನವನ್ನು ಕೊಡೋದು ಮಾತ್ರವಲ್ಲ, ಎಲ್ಲ ವಾಗ್ದಾನಗಳನ್ನು ದೇವರು ನೆರವೇರಿಸ್ತಾನೆ. ಅನಂತರ ಸಹೋದರನ ಪ್ರೀತಿ ಮಾಡ್ದ. ಅದರಿಂದ ಅವನಿಗೆ ಹೇಳ್ತಾನೆ, ನೀನು ಎಲ್ಲಿಗೆ ಬೇಕಾದರೂ ಹೋಗು, ಯಾವ ಜಾಗಕ್ಕೆ ಬೇಕಾದರೂ ಹೋಗು, ನಾನು ಅಲ್ಲಿಗೆ ಬರುವುದಿಲ್ಲ ಎಂಬುದಾಗಿ ಸಹೋದರನ ಪ್ರೀತಿ ಮಾಡ್ದ. ಅವನು ಲೋಟನು ಬೇರೆ ಜಾಗಕ್ಕೆ ಹೋದ, ಅಬ್ರಾಮನು ಬೇರೆ ಜಾಗಕ್ಕೆ ಹೋದ. ಆದರೆ ದೇವರು ಅಬ್ರಾಮನ ಆಶೀರ್ವದಿಸಿದ್ರು. ಎಷ್ಟು ದೊಡ್ಡ ಸಂಗತಿ ಅಲ್ಲ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಸಹ ನೀವು ದೇವರನ್ನ ಪ್ರೀತಿಸುವುದಾದರೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವುದಾದರೆ, ದೇವರು ನಿಮಗೆ ಎಲ್ಲವನ್ನ ಒದಗಿಸಿ ಕೊಡ್ತಾನೆ. ಅಬ್ರಹಾಮನು ಯಜ್ಞಕ್ಕೆ ಹೋಗುವಾಗ ದೇವರು ಆ ಸ್ಥಳದಲ್ಲಿ ಅವನಿಗಾಗಿ ಒಂದು ಕುರಿಯನ್ನ, ಟಗರನ್ನ ಸಿದ್ಧ ಮಾಡಿ ಇಟ್ಟಿದ್ದ. ನೋಡ್ರಿ, ಇವತ್ತು ನಿಮ್ಮ ಜೀವಿತಗಳಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡುವಾಗ ನಿಮ್ಮ ಜೀವಿತಗಳಲ್ಲಿ ಕರ್ತನು ಆಶೀರ್ವಾದವನ್ನು ಸಿದ್ಧ ಮಾಡಿ ಇಟ್ಟಿರ್ತಾನೆ. ಒಂದು ದಿನವೂ ಸಹ ನೀವು ಉಪವಾಸವಾಗಿ ಬಿದ್ದಿರುವುದಿಲ್ಲ, ಒಂದು ದಿವಸ ಸಹ ನೀವು ಕೊರತೆಯಲ್ಲಿ ಇರುವುದಿಲ್ಲ. ನಿಮ್ಮ ಕೊರತೆಯನ್ನು ನೀಗಿಸುವಂಥ ಯೆಹೋವ ಈರೆಯಾಗಿರುವ ನನ್ನ ದೇವರು ನಿಮ್ಮ ಜೊತೆಯಲ್ಲಿರ್ತಾನೆ. ಅಬ್ರಹಾಮನಿಗೆ ಜೊತೆಯಲ್ಲಿದ್ದ, ಈಸಾಕನ ಜೊತೆಯಲ್ಲಿದ್ದ, ಯಾಕೋಬನ ಜೊತೆಯಲ್ಲಿದ್ದ. ಇವತ್ತು ನಿಮ್ಮ ಜೊತೆಯಲ್ಲಿ ಸಹ ಆತನಿದ್ದಾನೆ, ನಿಮ್ಮ ಒಳಗೆ ಇದ್ದಾನೆ. ಅದರಿಂದ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ನಾಳಿನ ವಿಷಯವಾಗಿ ನೀವು ಚಿಂತಿಸಬೇಡ್ರಿ. ನಾಳೆ ಈಗಾಗಲೇ ಎಕ್ಸಾಮ್ಗಳು ಮುಗೀತು, ಮಕ್ಕಳಿಗೆ ಫೀಸನ್ನು ಕಟ್ಟಬೇಕೆಂಬುದಾಗಿ ಚಿಂತಿಸಬೇಡ್ರಿ. ನಮ್ಮ ಕರ್ತನು ಒದಗಿಸಿಕೊಡುವಂಥ ದೇವರು, ಆಕಾಶದ ಪಕ್ಷಿಗಳಿಗೆ ಒದಗಿಸಿಕೊಡುವಂಥ ನನ್ನ ತಂದೆ ಅದಕ್ಕಿಂತಲೂ ಹೆಚ್ಚಿನವರಾದ ನಮಗೂ ಸಹ ಆತನು ಒದಗಿಸಿಕೊಳ್ಳಲು ಶಕ್ತನಾಗಿದ್ದಾನೆ. ಅದರಿಂದ ನಿಮ್ಮ ಜೀವಿತದಲ್ಲಿ ಚಿಂತೆಯನ್ನು ಮಾಡುವುದನ್ನು ಬಿಡ್ರಿ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿಯೂ ಮುಂದೆ ಬನ್ನಿರಿ. ಕರ್ತನು ಅವುಗಳು ಕೂಡ ಎಲ್ಲವನ್ನ ನಿಮಗಾಗಿ ಸಿದ್ಧ ಮಾಡಿಟ್ಟಿರುವಂಥವುಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಅನೇಕ ಕುಲ, ಜನಾಂಗ, ಭಾಷೆಗಳ ಜನಾಂಗಗಳಿಗೆ ದೇವರು ದೊಡ್ಡ ಮೂಲ ಪುರುಷನಾಗಿ ಕರ್ತ ನಿಮ್ಮನ್ನು ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಅನಂತರ ಸತ್ಯವೇದ ಹೇಳ್ತದೆ, ಅಬ್ರಾಮನ ದೇವರು ಆಶೀರ್ವದಿಸಿದ್ರು, ಇಡೀ ಲೋಕಕ್ಕೆ ಮೂಲ ಪಿತೃವನ್ನಾಗಿ ಮಾಡಿದ್ರು. ಕಾರಣ ಏನು ಗೊತ್ತಾ? ದೇವರನ್ನು ಪ್ರೀತಿಸಿದ, ಆತನ ನೀತಿಗಾಗಿ ತವಕಪಟ್ಟ, ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿದ. ಅದರಿಂದ ಅವನಿಗೆ ವಾಗ್ದಾನ ಮಾಡಿದರು, ಅವನ ಆಶೀರ್ವದಿಸಿದ್ರು, ಅವನ ಅಭಿವೃದ್ಧಿ ಮಾಡಿದರು. ಇಲ್ಲಿಯ ತನಕ ಅಬ್ರಾಮನ ಆಶೀರ್ವಾದದಿಂದ ದೇವರ ವಾಕ್ಯ ಹೇಳಿದೆ. ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕ ಅನ್ಯ ಜನರಾದ ನಮಗೂ ಉಂಟಾಯಿತು ಎಂಬುದಾಗಿ. ಕಾರಣ ಏನು ಗೊತ್ತಾ? ಆತನು ಪ್ರಾಮುಖ್ಯತೆಯನ್ನು ದೇವರಿಗೆ ಕೊಟ್ಟ, ಆತನ ನೀತಿಗಾಗಿ ತವಕಪಟ್ಟ, ತನ್ನ ಮಗನನ್ನು ಒಪ್ಪಿಸಿಕೊಳ್ಳಿಕ್ಕೂ ಹಿಂಜರಿಲಿಲ್ಲ. ದೇವರು ಅವನನ್ನು ಆಶೀರ್ವದಿಸಿದರು, ದೇವರು ಅವನಿಗೆ ಒದಗಿಸಿಕೊಟ್ರು, ದೇವರನಿಗೆ ದೊಡ್ಡ ಹೆಸರನ್ನು ಕೊಟ್ಟರು, ದೇವರು ಅವನನ್ನು ಅಭಿವೃದ್ಧಿ ಮಾಡಿದರು. ಇವತ್ತು ನೀವುಗಳು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವುದಾದರೆ ನಮ್ಮನ್ನು ದೇವರು ಆಶೀರ್ವದಿಸ್ತಾರೆ, ನಮಗೆ ಸಹ ದೊಡ್ಡ ಹೆಸರನ್ನು ಕೊಡ್ತಾರೆ, ನಮಗೂ ಒದಗಿಸಿ ಕೊಡ್ತಾರೆ, ನಮ್ಮನ್ನು ಅನೇಕ ಜನರಿಗೆ ಆಶೀರ್ವಾದವಾಗಿ ನಮ್ಮನ್ನು ಮಾಡ್ತಾರೆ. ಪ್ರಿಯರೇ, ಅದರಿಂದ ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡುವ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಈ ವಾಕ್ಯವನ್ನು ಕೇಳಿದ ಎಲ್ಲರ ಜೀವಿತವನ್ನು ಆಶೀರ್ವದಿಸಿರಿ ಅಪ್ಪ. ಅಬ್ರಾಮನನ್ನು ಆಶೀರ್ವದಿಸಿದ ನನ್ನ ದೇವರು ಸ್ವಾಮಿ, ಇವತ್ತು ಕರ್ತನ ಈ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲರ ಜೀವಿತವನ್ನು ಆಶೀರ್ವದಿಸಿರಿ, ಅವರ ಕೊರತೆಗಳನ್ನು ನೀಗಿಸಿರಿ. ಒಂದು ವೇಳೆ ಅವರು ಶರೀರದಲ್ಲಿ ದೇವರ ಅನೇಕ ಬಾಧೆಗಳಿಗೆ ಒಳಗಾಗಿರುವುದಾದರೆ, ರೋಗಗಳಿಗೆ ಒಳಗಾಗಿರುವುದಾದರೆ, ಯೇಸುವಿನ ನಾಮದಲ್ಲಿ ಆ ರೋಗವು ಅವರನ್ನು ಬಿಟ್ಟು ತೊಲಗಿ ಹೋಗಲಿ. ಕರ್ತನೆ ಆರೋಗ್ಯವನ್ನು ಅನುಗ್ರಹಿಸಿರಿ, ಅವರಿಗೆ ಬಲವನ್ನು ಅನುಗ್ರಹಿಸಿರಿ. ಕರ್ತನೆ ಯಾರೆಲ್ಲ ಕೊರತೆಯಲ್ಲಿ ಇದ್ದಾರೋ ಅವರೆಲ್ಲರ ಕೊರತೆಗಳು ನೀಗಿಸಲ್ಪಡಲಿ ಅಪ್ಪ. ಅವರಿಗೆ ಬೇಕಾದ ಎಲ್ಲ ಅಗತ್ಯತೆಗಳು ಪೂರೈಸಲ್ಪಡಲಿ. ಮಕ್ಕಳಿಗೆ ಫೀಸ್ಗೆ ಬೇಕಾದ ಹಣಕಾಸುಗಳು ಒದಗಿಸಲ್ಪಡಲಿ ಸ್ವಾಮಿ. ದೇವರೇ, ಪ್ರತಿಯೊಬ್ಬರು ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.